ಒಬ್ಬನೇ ಶಿವ ಒಬ್ಬನೇ ಯುವ ಹಾಗೂ ಟ್ರಾಲ್ ಸಾಂಗ್ ಫ್ರಮ್ ದ UI ಮೂವಿ ಇವೆರಡು ಸದ್ಯಕ್ಕೆ ಯೂಟ್ಯೂಬಲ್ಲೇ ರೂಲ್ ಮಾಡ್ತಿದೆ ಅಂದರೆ ತಪ್ಪಾಗಲ್ಲ. ಈ ಎರಡು ಸಾಂಗಲ್ಲಿ ಇವತ್ತು ಗೆದ್ದಿದ್ದು ಯಾರು ಅನ್ನೋದನ್ನು ನೋಡಬೇಕಾಗಿದೆ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಬ್ಬನೇ ಶಿವ ಒಬ್ಬನೇ ಯುವ ಇದು ಯುವ ಚಿತ್ರದ ಮೊದಲ ಸಾಂಗ್ ಆಗಿದೆ. ಸಂತೋಷ್ ಆನಂದರಾಮ್ ಸರ್ ಡೈರೆಕ್ಷನಲ್ಲಿ ಹೊಂಬಾಳೆ ಫಿಲಮ್ ಅಂಡರಲ್ಲಿ ಬರ್ತಿರೋ ಗ್ರ್ಯಾಂಡ್ ಮೂವಿ. ಯುವರಾಜ್ ಕುಮಾರ್ ಅವರಿಗೆ ಮಾಸ್ ಎಂಟ್ರಿ ಕೊಟ್ಟಿರೋ ಸಾಂಗ್ ಇದಾಗಿದೆ. ಯುವರಾಜ್ ಕುಮಾರ್ ಅವರ ಇದು ಫಸ್ಟ್ ಫಿಲಮ್ ಆಗಿದೆ. ಇನ್ನು ಈ ಟ್ರಾಲ್ ಸಾಂಗ್ ವಿಚಾರಕ್ಕೆ ಬಂದರೆ ನಮ್ಮ ಉಪ್ಪಿಯವ್ರ ಡೈರೆಕ್ಷನ್ ಕೇಳಬೇಕಾ? ಸೊ ಉಪ್ಪಿಯವ್ರ ಡೈರೆಕ್ಷನಲ್ಲಿ ಬರ್ತಿರೋ UI ಫಿಲ್ಮ್ನ ಫಸ್ಟ್ ಫುಲ್ ಸಾಂಗ್. ಸೊ ಇದಕ್ಕೆ ಮುಂಚೆ ಫಸ್ಟ್ ಸಿಂಗಲ್ ಚೀಪ್ ಸಾಂಗ್ ಅಂತ ರಿಲೀಸ್ ಮಾಡಿದ್ರು, ಬಟ್ ಅದು ಫುಲ್ ಸಾಂಗ್ ಆಗಿರಲಿಲ್ಲ. ಸೊ ಫುಲ್ ಸಾಂಗ್ ಅಂತ ಕನ್ಸಿಡರ್ ಮಾಡಿದಾಗ ಈ ಟ್ರಾಲ್ ಸಾಂಗ್ ಲಿಸ್ಟಲ್ಲಿ ಬರುತ್ತೆ. ಒಬ್ಬನೇ ಶಿವ ಒಬ್ಬನೇ ಯುವ ಸಾಂಗು ಮಾಸ್ ಎಲಿಮೆಂಟ್ ಇಟ್ಕೊಂಡು ಕತೆಗೆ ತಕ್ಕಂತೆ ಮಾಡಿರೋ ಸಾಂಗು. ಸೊ ಒಬ್ಬ ಹೀರೋಗೆ ಬೇಕಿರೋ ಹೀರೋಯಿಸಮ್ ಆ ಸಾಂಗಲ್ಲಿ ಎದ್ದು ಕಾಣಿಸುತ್ತೆ. ಫುಲ್ ರಿಚ್ ಆಗಿ ಮೂಡ್ ಬಂದಿರೋ ಸಾಂಗ್ ಇದಾಗಿದೆ. ಹಾಡಲ್ಲಿರುವಂಥ ಲಿರಿಕ್ಸ್, ಮಧ್ಯದಲ್ಲಿ ಯೂಸ್ ಮಾಡಿರೋ ಕಲರ್ ಗ್ರೇಡಿಂಗ್, ಕ್ಯಾಮ್ರಾ ವರ್ಕ್ ಈ ಹಾಡಿಗೆ ಪ್ಲಸ್ ಪಾಯಿಂಟ್. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಅಂದರೆ ಈ ಸಾಂಗ್ ಇನ್ ಬಿಟ್ವೀನಲ್ಲಿ ನಿಮ್ಗೆ ಗೊತ್ತಿರುತ್ತೆ, ತುಂಬ ಸರಿ ಕೇಳಿರ್ತೀರ, ತುಂಬ ಅಡಿಕ್ಟ್ ಆಗಿರ್ತೀರ. ಸೊ ನಾನು ಆ ಸಾಂಗ್ಗೆ ಅಡಿಕ್ಟ್ ಆಗಿದ್ದೀನಿ. ಸೊ ಮಧ್ಯ ಬರೋ ಪವರ್ ಕಟ್ ಆಗಲ್ಲ, ಪವರ್ ಪ್ಲೇನೇ ಅಲ್ಲ, ಪವರಿಸಮ್. ಸೊ ಇದನ್ನು ನೋಡಿದಾಗ ಪವರ್ ಸ್ಟಾರ್ ಅಭಿಮಾನಿಗಳಿಗೆ ತುಂಬ ಖುಷಿ ಆಗುತ್ತೆ. ಸೊ ನಾನು ತುಂಬ ಖುಷಿ ಪಟ್ಟೆ. ಸೊ ಓವರಾಲ್ ಆಗಿ ಒಂದ್ಸರಿ ಕೇಳಿದ ಮೇಲೆ ಈ ಹಾಡಿಗೆ ಅಡಿಕ್ಟ್ ಆಗೋದು 100% ಪಕ್ಕ. ಇನ್ನು ಟ್ರಾಲ್ ಸಾಂಗ್ ವಿಷಯಕ್ಕೆ ಬಂದರೆ ರಿಯಾಲಿಟಿಗೆ ತಕ್ಕಂತೆ ಬರೆದಿರೋ ಸಾಂಗ್ ಈ ಟ್ರಾಲ್ ಸಾಂಗ್. ಆಯಾ ಭಾಷೆಯಲ್ಲಿ ಸದ್ಯಕ್ಕೆ ಏನು ಟ್ರೆಂಡಿಂಗ್ ಇದೆಯೋ, ಈ ಮುಂಚೆ ಏನೆಲ್ಲ ಟ್ರೆಂಡ್ ಆಗಿದೆಯೋ ಅದಕ್ಕೆ ತಕ್ಕಂತೆ ಕೆಲವು ಟ್ರೆಂಡ್ಸ್ನ ಟ್ರಾಲ್ಗಳನ್ನ ಆಯ್ಕೆ ಮಾಡಿಕೊಂಡು, ಟ್ರಾಲಲ್ಲಿರೋ ಸಾಲುಗಳನ್ನ ಆಯ್ಕೆ ಮಾಡಿಕೊಂಡು ಬರೆದಿರೋ ಸಾಂಗೇ ಈ ಟ್ರಾಲ್ ಸಾಂಗ್. ಸೊ ಉಪ್ಪಿ ಅಂದರೆ ಯಾವಾಗಲೂ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾರೆ. ಅವ್ರ ಯೋಚನೆ ಆಲೋಚನೆಗಳು ಯಾವತ್ತಿಗೂ ವಿಭಿನ್ನವಾಗಿರುತ್ತೆ. ಸೊ ರಿಯಾಲಿಟಿನ ಅಕ್ಸೆಪ್ಟ್ ಮಾಡೋರಿಗೆ ಈ ಹಾಡು ಹಾರ್ಟ್ ಒಳಗೆ ನುಗ್ಗುತ್ತೆ. ರಿಯಾಲಿಟಿನ ಅಕ್ಸೆಪ್ಟ್ ಮಾಡದೇ ಇರೋಗೆ ಈ ಹಾಡು ಅರ್ಥನೇ ಆಗಲ್ಲ. ಸೊ ಇದೇನು ಹೊಸ ವಿಷಯ ಅಲ್ಲ. ಉಪ್ಪಿ ಸರ್ ಸಾಂಗ್ಗಳನ್ನ, ಉಪ್ಪಿ ಸರ್ ಮೂವಿಗಳನ್ನ ಅರ್ಥ ಮಾಡ್ಕೊಳ್ಳದೇ ಇರೋರು ತುಂಬ ಜನ ಇದ್ದಾರೆ. ಯಾಕಂದರೆ ಅವರು ರಿಯಾಲಿಟಿನ ಅಕ್ಸೆಪ್ಟ್ ಮಾಡಲ್ಲ, ಪ್ಲಸ್ಸು ಉಪ್ಪಿ ಸರ್ ಥಿಂಕಿಂಗ್ ಲೆವೆಲ್ಗೆ ಅವ್ರು ಅಡ್ಜಸ್ಟ್ ಆಗಲ್ಲ. ಸೊ ಇನ್ನು ಈ ಮೆಮ್ಸ್ ಕ್ರಿಯೇಟ್ ಮಾಡೋರು, ಆಮೇಲೆ ಟ್ರಾಲರ್ಸ್ ಹಾರ್ಟ್ಗೆ ಆಲ್ರೆಡಿ ನುಗ್ಗಿದೆ ಅಂದರೆ ತಪ್ಪಾಗಲ್ಲ. ಅವರು ಅದೆಷ್ಟು ಸರಿ ಈ ಸಾಂಗ್ನ ಕೇಳಿದಾರೋ ಅವ್ರಿಗೆ ಗೊತ್ತಿರುತ್ತೆ. ಕಮೆಂಟ್ ಮಾಡಿದ್ರೆ ನಾನು ತಿಳ್ಕೊತೀನಿ. ಬಟ್ ನಂಗೆ ಅನಿಸಿದ್ದು ಏನಂದರೆ ಈ ಟ್ರಾಲ್ ಸಾಂಗು ಮೂವಿಲಿ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಮೇ ಬಿ ಈ ಸಾಂಗ್ ಜಸ್ಟ್ ಆಡಿಯನ್ಸ್ನ ಗ್ರ್ಯಾಬ್ ಮಾಡೋಕ್ಕೆ ಮಾಡಿರ್ಬೋದು, ಇಲ್ಲ ಅವ್ರ ಅಟೆನ್ಷನ್ನ UI ಫಿಲಮ್ ವರ್ಲ್ಡ್ಗೆ ಸೆಳೆಯೋಕ್ಕೂ ಮಾಡಿರ್ಬೋದು. ಯಾವುದಕ್ಕೂ ಫಿಲಮ್ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಥಿಯೇಟ್ರಲ್ಲಿ ನೋಡಿದಾಗ ಈ ಸಾಂಗು UI ಫಿಲಮಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು. ಆದರೆ ಸದ್ಯಕ್ಕೆ ಈ ಟ್ರಾಲ್ ಸಾಂಗ್ ಮಾತ್ರ ಟ್ರೆಂಡ್ ಮಾಡ್ತಿರೋದು, ಸೌಂಡ್ ಮಾಡ್ತಿರೋದು 100% ಪಕ್ಕ. ಸೊ ಹಾಗಾದರೆ ಈ ಎರಡು ಸಾಂಗಲ್ಲಿ ಗೆದ್ದಿರೋರು ಯಾರು ಅಂತ ನಮಗೆ ನಾವೇ ಪ್ರಶ್ನೆ ಹಾಕೊಂಡಾಗ ಈ ಎರಡು ಸಾಂಗಲ್ಲಿ ಗೆದ್ದಿರೋದು ನಮ್ಮ ಆಡಿಯನ್ಸ್. ಈ ಮಾಸ್ ಸಾಂಗ್ ಮತ್ತು ರಿಯಾಲಿಟಿ ಸಾಂಗ್ ಅಂದರೆ ಈ ಟ್ರಾಲ್ ಸಾಂಗ್ನ ಎರಡನ್ನೂ ಇಷ್ಟಪಟ್ಟು, ಎರಡನ್ನೂ ಸಪೋರ್ಟ್ ಮಾಡಿ, ಬ್ಲಾಕ್ ಬಸ್ಟರ್ ಹಿಟ್ ಮಾಡಿ ಯೂಟ್ಯೂಬಲ್ಲಿ ಟ್ರೆಂಡ್ ಸೆಟ್ ಮಾಡೋ ಥರ ಮಾಡಿದ್ದಾರೆ ನಮ್ಮ ಕನ್ನಡ ಆಡಿಯನ್ಸ್. ಸೊ ಈ ಸಾಂಗಿನ ನಿಜವಾದ ಗೆಲುವು ಅವರಿಗೆ. ಸೊ ಹಿಂಗೆ ಎರಡು ಸಾಂಗ್ಸು ಟ್ರೆಂಡಲ್ಲಿ ಮುನ್ನುಗ್ಲಿ, KFI ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರಲಿ, ಸಾಕ್ತಾ ಇರಲಿ. ಮತ್ತೆ ಇನ್ನಷ್ಟು ಅಪ್ಡೇಟ್ ಜೊತೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.